ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡಿರುವಂತಹ ಸುದ್ದಿ. ಕಾಟನ್ಪೇಟೆಯಲ್ಲಿ 2 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಚುನಾವಣಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಲ್ಲಿ 2 ಕೋಟಿ ನಗದು ಹಣ ಪತ್ತೆ. 2 ಚೀಲಗಳಲ್ಲಿದ್ದಂತಹ ಕಂತೆ ಹಣವನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಐಟಿ ಅಧಿಕಾರಿಗಳಿಗೆ ಹಣ ಹಸ್ತಾಂತರಿಸಿದ್ದಾರೆ ಚುನಾವಣಾಧಿಕಾರಿಗಳು. ಕಾರನ್ನ ತಪಾಸಣೆ ಮಾಡೋ ವೇಳೆ 2 ಕೋಟಿ ಹಣ ಇರೋದು ಪತ್ತೆಯಾಯಿತು. ಕಾರಲ್ಲಿದ್ದವರನ್ನ ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೇಗೆ ತುಂಬಿಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಈ ಬ್ಯಾಗ್ಗಳಲ್ಲಿರೋದು ಕಂತೆ ನೋಟು, 2 ಕೋಟಿ ನಗದು. ಚುನಾವಣೆ ಬಂತು ಅಂದ್ರೆ ಸಾಕು, ಕುರುಡು ಕಾಂಚಾಣ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅನ್ನೋದಕ್ಕೆ ಮತ್ತೆ ಇಂತಹ ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇವೆ. ಚುನಾವಣಾಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯ ವೇಳೆ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಕಾರು ತಪಾಸಣೆ ವೇಳೆ 2 ಚೀಲಗಳಲ್ಲಿ 2 ಕೋಟಿ ಹಣ ಸಿಕ್ಕಿರೋದು. ಈ ಹಣ ಮತ್ತು ಕಾರಲ್ಲಿದ್ದವರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 2 ಕೋಟಿ ಹಣವನ್ನ ಐಟಿ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಯಾರಿಗೆ ಸೇರಿದ್ದು, ಹೇಗೆ ಬಂತು, ಎಲ್ಲಿಂದ ತಂದ್ರು, ಇದೆಲ್ಲದರ ಮೂಲವನ್ನ ಜಾಲಾಡಲಾಗುತ್ತೆ. ಸದ್ಯಕ್ಕೆ ಈ ಹಣವನ್ನ ಜಪ್ತಿ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕಾರಲ್ಲಿದ್ದಂತಹ ವಸ್ತುಗಳನ್ನ, ಹಣ ಎಣಿಸುವಂತಹ ಯಂತ್ರ ಗಮನಿಸ್ತಾ ಇದ್ದೀವಿ. 2 ಕೋಟಿ ಹಣ ಎಣಿಸುವ ಯಂತ್ರ, ಇದೆಲ್ಲ ಬೆಂಗಳೂರಿನಲ್ಲಿ ಕಾಟನ್ಪೇಟೆಯಲ್ಲಿ ಸಿಕ್ಕಂಥದ್ದು. ಸುಮಾರು 4 ಗಂಟೆ ಸಾಯಂಕಾಲಕ್ಕೆ ನಮ್ಮ ಚೆಕ್ ಪೋಸ್ಟ್, ನಮ್ಮ ಬಿನ್ನಿ ಮಿಲ್ ಚೆಕ್ ಪೋಸ್ಟಲ್ಲಿ 2 ಬ್ಯಾಗ್ಸ್ ಆಫ್ ಕ್ಯಾಶ್, ಒಂದು ಫೋಕ್ಸ್ ವ್ಯಾಗನ್ ವೆಂಟೋ ಗಾಡಿ ಅದರಲ್ಲಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ನಾವೀಗ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಪೊಲೀಸ್ ಅವರು ಇವಾಗ FIR ಮಾಡೋಕ್ಕೆ ಕ್ರಮ ತಗೊಳ್ತಿದ್ದಾರೆ. ಟೋಟಲಿ ಅದು 2 crores ಇದೆ ಕ್ಯಾಶು. ಅದು ಇನ್ನೂ FIR ಆಗಬೇಕು. ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅದನ್ನ ನಂತರ ಏನು ಕಾನೂನು ಪ್ರಕಾರ ಕ್ರಮ ಇದೆ ಅದು ಮಾಡ್ತಾರೆ. ಸುಮಾರು ಹೇಗೆ ಚೀಲಗಳಲ್ಲಿ ಮೂಟೆ ಹಣ ರವಾನೆಯಾಗುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ಇದು ಸಿಕ್ಕದ್ದು, ಇನ್ನೂ ಸಿಗದೇ ಇದ್ದದ್ದು ಇನ್ನೆಷ್ಟಿದೆಯೋ ಗೊತ್ತಿಲ್ಲ. ಆದರೆ ನಿರಂತರವಾಗಿ ಚುನಾವಣಾಧಿಕಾರಿಗಳು ಈ ರೀತಿ ಕಾರ್ಯಾಚರಣೆ ನಡೆಸ್ತಲೇ ಇದ್ದಾರೆ. ಪ್ರತಿ ಕಾರು ವಾಹನಗಳನ್ನು ಚೆಕ್ ಮಾಡ್ತಲೇ ಇದ್ದಾರೆ. ಹಾಗೆ ತಪಾಸಣೆ ಮಾಡೋ ವೇಳೆ ನಿನ್ನೆ ಸಿಕ್ಕಂತಹ ಹಣ ಇದು. ಈ ಘಟನೆ ಕುರಿತಾಗಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸ್ವಸ್ತಿಕ್. ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಚುನಾವಣೆ ಬಂತು ಅಂದ್ರೆ ಕುರುಡು ಕಾಂಚಾಣ ಸದ್ದು ಮಾಡೋದನ್ನ ನಾವು ಕೇಳಿದೀವಿ, ಅದನ್ನ ಈಗ ಸಾಕ್ಷಿ ಸಮೇತ ನೋಡ್ತಾ ಇದ್ದೀವಿ ಅಂತ. ಈ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಯಾರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ? ಪ್ರತಿಮಾ, ನಿನ್ನೆ ಇದೇ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಚೆಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಹಲವು ಕಡೆಯಲ್ಲಿ ಚೆಕ್ ಪೋಸ್ಟ್ ಅನ್ನು ಹಾಕಿರ್ತಾರೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ETA ಮಾಲ್ ಬಳಿಯಲ್ಲಿರುವಂತಹ ಒಂದು ಬಿನ್ನಿಪೇಟೆ ಚೆಕ್ ಪೋಸ್ಟ್ ನ ಬಳಿ ನಿನ್ನೆ ಅಧಿಕಾರಿಗಳು ತಪಾಸಣೆ ಮಾಡ್ತಿರುವಂತಹ ವೇಳೆಯಲ್ಲಿ ಕಾರೊಂದರಲ್ಲಿ KA 09MB2412 ಅನ್ನುವಂತಹ ಒಂದು ಕಾರ್ ನಂಬರ್ ಪ್ಲೇಟ್ ಹೊಂದಿರುವಂತಹ ಕಾರ್ನಲ್ಲಿ ಸುಮಾರು 2 ಕೋಟಿಯಷ್ಟು ಹಣವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಜೊತೆಗೆ ಚೆಕ್ ಮಾಡುವಾಗ ಅವ್ರು ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಾಕೊಡ್ತಾರೆ. ಈ ಬಳಿಕ ಈ ಒಂದು ಹಣವನ್ನ ಸದ್ಯಕ್ಕೆ ಕಾಟನ್ಪೇಟೆ ಪೊಲೀಸ್ ಠಾಣೆಯ ವಶಕ್ಕೆ ಕೊಟ್ಟಿರುವಂತದ್ದು. ಜೊತೆಗೆ FIR ಅನ್ನ ಕೂಡ ದಾಖಲಿಸಿದ್ದಾರೆ. ಪ್ರತಿಮಾ, ಇಲ್ಲಿವರೆಗೂ ಕೂಡ ಹಣವನ್ನ ಕುರಿತಾಗಿ 2 ಕೋಟಿ ಹಣವನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ಲೆಕ್ಕ ಹಾಕುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಅದರ ಹಣದ ಓನರು ಅಥವಾ ಹಣ ನಮ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಕೂಡ ಯಾರು ಕೂಡ ಬಾರದೇ ಇರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ತನಿಖೆ ಮಾಡುವುದರ ಮೂಲಕವಾಗಿ ಈ ಹಣ ಯಾರದ್ದಿರಬಹುದು. ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಿಗಳು ರೂಲ್ಸ್ ಮಾಡಿದ್ರು, ಜಾಸ್ತಿ ಹಣವನ್ನ ಸಾಗಿಸುವಂತಿಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಿಲ್ಲ ಅಂತ ಹೇಳಿ. ಆದ್ರೆ ಇದೀಗ ಈ ಹಣವನ್ನು ಸಾಗಿಸ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತ ಬೆನ್ನಲ್ಲೇ ಈ ಹಣವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಇದು ಯಾರಿಗಾದ್ರೂ ಹಂಚೋದಕ್ಕೆ ತಗೊಂಡು ಹೋಗ್ತಾ ಇದ್ರ ಅಥವಾ ಯಾವ್ದಾದ್ರು ಪಕ್ಷದ ಆಕ್ಟಿವಿಟೀಸ್ ತಗೊಂಡು ಹೋಗ್ತಾ ಇದ್ರೆ, ಈ ತರ ಸಾಕಷ್ಟು ಅನುಮಾನಗಳು ಸದ್ಯಕ್ಕೆ ಮೂಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಇದರ ಕುರಿತಾಗಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ 2 ಬ್ಯಾಗ್ಗಳನ್ನು ಕೂಡ ಅಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯ ವಶಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸ್ವಸ್ತಿಕ್ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.